ಆಸೀನರಾಗಿದ್ದಾರೆ. ಶ್ರೀ 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 ಮಾಧವನಂದ ಸ್ವಾಮೀಜಿ ಕಿ, ಶ್ರೀ 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 ಮಾಧವನಂದ ಸ್ವಾಮೀಜಿ ಕಿ. ಈಗಾಗಲೇ ನಮ್ಮ ಸಿದ್ದಾಪುರದ ಶ್ರೀಮನೆ ಮಾವುಮಠದ ಸ್ವಾಮೀಜಿಗಳಾದಂತಹ ಶ್ರೀ ಮಾಧವನಂದ ಭಾರತಿ ಸ್ವಾಮೀಜಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರ ಪಾದಾಭಿವಂದನೆಗಳಿಗೆ ಭಕ್ತಿಪೂರ್ವಕವಾಗಿ ಎಲ್ಲರನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ಬಂಧುಗಳು, ನಮ್ಮ ಅಲಿಗೇರಿಯಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣ ಅಂತಕ್ಕಂಥದ್ದು ತೀರ್ಮಾನವಾಗಿದೆ. ನಮ್ದೆಂದು ನೋಡಿದ್ದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಅಲಿಗೇರಿ ಅದೇ ರೀತಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಕೂಡ ನಡೀತಾ ಇದೆ. ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಾ ಈ ಬಾಲಕಿಯರ ಕಲಾತಂಡ ನೃತ್ಯ ತಂಡದಿಂದ ಒಂದು ನೃತ್ಯ ಗಣಪತಿಯ ದೊಡ್ಡ ಒಂದು ಗುಡ್ಡದ ಮೇಲೆ ಇರೋದ್ರಿಂದ ಅವರು ಸುತ್ತಲೂ ಆ ಗುಡ್ಡ ಸುತ್ತಲೂ ಅವರು ನಿಂತ್ಕೊಂಡಿರ್ತಾರೆ. ಚಿತ್ರಗಳು ಒಳಗಡೆ ಇರ್ತಾರೆ. ಅವರು ಈಗ ಸುಮಾರು ದಿವಸಗಳ ಕಳೆಯಲ್ಲಾಗಿ ಅಲ್ಲಿ ಇರುವಂಥ ದೇವಧಾನ್ಯಗಳೆಲ್ಲ ಮುಗಿಲಿಕ್ಕೆ ಬರ್ತಾರೆ. ಆಗ ಅಲ್ಲಿಂದ ಹೊರಗೆ ಹೋಗೋದು ಹೇಗೆ ಅನ್ನುವಂಥ ಚಿಂತೆ ಶುರುವಾಗ್ತದಲ್ಲ. ಮುಖ್ಯವಾಗಿ ಶಿವಾಜಿ ಮಹಾರಾಜರನ್ನು ಕಾಪಾಡಿಕೊಳ್ಳಬೇಕಾಗಿತ್ತು ನಮ್ಮ ಕೆಲಸ. ಆಗ ನಾವು ಏನು ಮಾಡ್ಬೋದು ಅಂತ ಚಿಂತನೆ ಮಾಡ್ತಾರೆ ಅವರು. ಆಗ ಅವರಲ್ಲಿ ಒಬ್ಬ ಇದ್ದ, ಅವನು ಕ್ಷೌರಿಕನಾಗಿದ್ದ. ನೋಡಲಿಕ್ಕೆ ಶಿವಾಜಿ ಮಹಾರಾಜರು ಹೇಗಿದ್ದರೂ ಹಾಗೇ ಇದ್ದ. ಅವನು ಶಿವಾಜಿ ಮಹಾರಾಜ ಹತ್ರ ಬರ್ತಾನೆ, ಹೇಳ್ತಾನೆ, ನಾನು ನೋಡಲಿಕ್ಕೆ ನಿಮ್ಮ ಹಾಗೇ ಇದ್ದೇನೆ, ನಿಮ್ಮ ವೇಷವನ್ನು ಹಾಕ್ಕೊಂಡು ನಾನು ಹೊರಗೆ ಹೋಗ್ತೇನೆ ಮೊದಲು ಅಂಥೇಳಿ ಹೇಳ್ತಾನೆ. ಆದರೆ ಅವನಿಗೆ ಬೈತಾರೆ ಅವರು, ನೀನು ನನ್ನ ವೇಷ ಹಾಕ್ಕೊಂಡು ಹೊರಗಡೆ ಹೋದರೆ ನಿನ್ನನ್ನು ಸಾಯಿಸಿಬಿಡ್ತಾರೆ ಅವರು. ಅವನು ಹೇಳಿದಾಗ, ನಾನು ಹುಟ್ಟುವಾಗ ಕ್ಷೌರಿಕನಾಗಿ ಹುಟ್ಟಿದೆ, ಸಾಯುವಾಗ ಶಿವಾಜಿಯಾಗಿ ಸಾಯ್ತೇನೆ ಅನ್ನುವಂಥದ್ದು ಅವನು ಹೇಳ್ತಾನೆ. ಆದರೆ ಅದಾದ ನಂತರ ಅವನು ವೇಷ ಹಾಕ್ಕೊಂಡು ಮೇನೆಯಲ್ಲಿ ಹೋಗ್ತಾನೆ. ಅದಾದ ನಂತರ ಎದುರಿಂತಹ ಶತ್ರು ಸೈನ್ಯದವರನ್ನು ಹಿಡ್ಕೊಂಡು ಅವನನ್ನು ಸಾಯಿಸ್ತಾರೆ. ಅದಾದ ನಂತರ ಶಿವಾಜಿ ಮಹಾರಾಜರು ಬೇರೆ ಒಂದು ಮಾರ್ಗದಿಂದ ಕುದುರೆಯನ್ನು ಹತ್ತಿಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಇದರಿಂದ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಕೇಳಿದರೆ, ಯಾರೂ ಹುಟ್ಟುತ್ತಾನೆ ಮಹಾರಾಜರಾಗೋದಿಲ್ಲ, ಅಥವಾ ನಾವು ಹುಟ್ಟಿದಾಗ ಬಡತನದಲ್ಲಿ ಇರ್ತೇವೆ, ಸಾಯುವಾಗ ಬಡತನದಲ್ಲೇ ಇರಬೇಕು ಅನ್ನುವಂಥದ್ದು ಇಲ್ಲ. ಅದರ ಜೊತೆಯಲ್ಲಿ ನಾವು ಹುಟ್ತಾ ನಾವು ನಮ್ಮ ಹತ್ರ ನಮ್ಗೆ ಏನೂ ಗೊತ್ತಿರೋದಿಲ್ಲ, ಯಾವುದೇ ವಿಚಾರಗಳಿರ್ಬೋದು, ನಮ್ಮ ಹೆಸರುಗಳು ಸಹ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಅದನ್ನು ತಾಯಿಯಾದವ್ರು ಹೇಳಿಕೊಟ್ಟ ಮೇಲೆ ನಮಗೆ ತಿಳಿಯುವಂಥ. ಈಗ ಶಾಂತಿ ಮಂತ್ರದ ನಂತರ ಬಂಧುಗಳೇ, ತಾವು ಸಾಲಾಗಿ ಬಂದು ಸರ್ವೇ ಸಂತು ನಿರಾಮಯ ಕೊಡಬೇಕಾಗಿ ಕೇಳ್ಕೊತಿದ್ದೇನೆ. ಈಗ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಸಾಲಾಗಿ